ಸಿಂಪಲ್ ಸೂಪರ್ ಟೇಸ್ಟ್ ಆದಂಥ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಇವತ್ತು ಹೇಳ್ತಿದ್ದೀನಿ. ಬರ್ರಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಆದಮೇಲೆ ಇಲ್ಲಿ ಈರುಳ್ಳಿನ ಹಾಕಿಬಿಟ್ಟು ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ, ಈ ಥರ ಮಾಡ್ಕೊಂಬಿಟ್ಟು ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಅಥವಾ ಬೌಲಲ್ಲಿ ಹಾಕಿಡ್ರಿ. ಇದನ್ನು 2 ಭಾಗ ಮಾಡಿಡ್ರಿ. ಅಂದರೆ ನಾವು ಮಟನ್ ಮಾಡುವಾಗ ಇದನ್ನು ಅರ್ಧದಷ್ಟು ರುಬ್ಬಕ್ಕೆ ಹಾಕೋಣ, ಅರ್ಧದಷ್ಟು ಫ್ರೈ ಮಾಡೋಕೆ ಹಾಕೋಣ. ನಂತರ ತೆಗೆದಾದ್ಮೇಲೆ ಒಂದು ಪ್ಯಾನ್ಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನೀವು ನಿಮ್ಮ ಅಡುಗೆ ಎಣ್ಣೆ ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಯೂಸ್ ಮಾಡಿರೋದು ಏನು ಈರುಳ್ಳಿ ಕರ್ಪೂರ ಅದೇ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗನ ಹಾಕಿಬಿಟ್ಟು ನಂತರ ಈರುಳ್ಳಿನ ಹಾಕಿಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕೂಡ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿ ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಆಗ್ತಾ ಬಂದಂಗೆ ಇದಕ್ಕೆ ನಾವು ಗೋಡಂಬಿ ಮತ್ತು ಬಾದಾಮಿ ಕೂಡ ಹಾಕೋಬೋದು. ನಾನು ನಂತರದಲ್ಲಿ ಹಾಕ್ತೀನಿ. ಈಗ ನೋಡಿ, ಕಟ್ ಮಾಡಿರುವಂತಹ ಟೊಮೆಟೊನ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ. ಅಂದರೆ ನಾನು ವಿಡಿಯೋ ಎಡಿಟ್ ಮಾಡುವಾಗ ಯಾವುದೇ ಕಲರ್ ಹಾಕಿಲ್ಲ, ಇರೋ ನ್ಯಾಚುರಲ್ ಕಲರ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಗೋಡಂಬಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿ ಕೂಡ ಹಾಕಿದ್ದೀನಿ. ನೀವು ಬೇಕಾದರೆ ಬಾದಾಮಿನೂ ಕೂಡ ನೆನೆಸ್ಬಿಟ್ಟು ಹಾಕ್ಬೋದು. ರುಬ್ಬುವಾಗ ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿ ಪೇಸ್ಟ್ ಬರುತ್ತೆ ಆ ರೀತಿ ಮಾಡೋದ್ರಿಂದ. ಇದು ತಣ್ಣಗಾಗೋ ಅಷ್ಟರಲ್ಲಿ ಒಂದು ಮಟನ್ ಕೂಡ ಬೇಯಿಸ್ಕೊಂಬರೋಣ. ನಾವು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ನಾವು ಈರುಳ್ಳಿ ಕರೆದಿರುವಂಥ ಎಣ್ಣೆನೇ ಹಾಕಿದ್ದೀನಿ. ಇನ್ನು ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ 1 kg ಅಷ್ಟು ಮಟನ್ ಇದೆ. ಇದು ಸ್ವಲ್ಪ ಚರ್ಬಿ ಇರುವಂಥದ್ದು. ಚರ್ಬಿ ಇದು ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಕೂಡ ಬರುತ್ತೆ ಮಟನು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಖಾಲಿ ಎಣ್ಣೆಯಲ್ಲೇ ಅಷ್ಟೇ, ನೀವೇನೋ ಅದಕ್ಕೆ ಮಸಾಲೆಗಳನ್ನು ಹಾಕೋದು ಬೇಡ. ನೋಡಿ, ನಂತರದಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕ ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಮತ್ತೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಅದರಿಂದ ಮತ್ತೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇದಕ್ಕೊಂದು 2 ರಿಂದ 3 ಚಮಚದಷ್ಟು ಮೊಸರನ್ನು ಕೂಡ ಹಾಕ್ತಾಯಿದ್ದೀನಿ. ಮೊಸರು ಕೆಲವೊಬ್ಬರು ಬಿಸಿ ಮಾಡಬಾರ್ದು ಅಂತಾರೆ, ಆದರೆ ಈ ಟೈಮಲ್ಲಿ ಹಾಕೋದ್ರಿಂದ ತೊಂದರೆ ಇಲ್ಲ. ನೋಡಿ, 2 ರಿಂದ 3 ಚಮಚ ಮೊಸರು ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಅದೇ ಮೊಸರಿನ ಬೌಲಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡಿ ಇದನ್ನೊಂದು 3 ರಿಂದ 4 ವಿಸಲ್ ಹಾಕ್ಸ್ಕೊಂಬರೋಣ ಸ್ಟಾರ್ಟಿಗೆ. ನೋಡಿ, ಈ ರೀತಿ ನಂತರದಲ್ಲಿ ನಾವು ಕರೆದಿರುವಂಥ ಈರುಳ್ಳಿ ಇತ್ತಲ್ಲ, ಅದನ್ನು ಕೂಡ ಸ್ವಲ್ಪ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 3 ರಿಂದ 4 ವಿಸಲ್ ಹಾಕ್ಸ್ಕೊಂಬರೋಣ. ನಂತರದಲ್ಲಿ ಇಲ್ಲಿ ಅಷ್ಟೊತ್ತಿಗೆ ನಾವು ಫ್ರೈ ಮಾಡಿರೋ ಮಸಾಲೆ ಕೂಡ ತಣ್ಣಗಾಗಿದೆ. ಇದಕ್ಕೆ ಜೊತೆಗೆ ಫ್ರೈ ಮಾಡಿರುವಂಥ ಅರ್ಧ ಈರುಳ್ಳಿ ಇತ್ತಲ್ಲ, ಅಂದರೆ ಅರ್ಧ ಭಾಗ ಇಟ್ಟಿದ್ವಲ್ಲ ನಾವು, ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿ, ಅಷ್ಟೊತ್ತಿಗೆ ಇಲ್ಲಿ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನೀವು ಬೇಕಾದರೆ ಸ್ವಲ್ಪ ಇದನ್ನು ಕೈಯಿಂದ ನೋಡಿ ಎಷ್ಟು ಬೆಂದಿದೆ ಅಂತ. ನಂತರದಲ್ಲಿ ವಿಸಲ್ ಎಷ್ಟು ಹಾಕ್ಸ್ಬೇಕು ಅಂತ ಗೊತ್ತಾಗುತ್ತೆ ನಮಗೆ. ನೋಡಿ, ಇವಾಗ ನಾವು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಪರಿಮಳ ಘಮ ಘಮ ಅಂತ ಬರ್ತಾಯಿದೆ ಅಂದರೆ ಹೇಳೋಕ್ಕೆ ಸಾಧ್ಯವಿಲ್ಲ. ನೋಡಿ, ಈ ರೀತಿಯಾಗಿ ಮಸಾಲೆ ಕೂಡ ಹಾಕಿ ಇವಾಗ ನೀರು ನೋಡಿ, ಜಾಸ್ತಿ ತೆಳ್ಳ ಕೂಡ ಮಾಡ್ಕೋಬೇಡಿ, ಜಾಸ್ತಿ ಗಟ್ಟಿ ಕೂಡ ಬೇಡ. ಯಾಕಂದರೆ ಬರ್ತಾ ಬರ್ತಾ ಮತ್ತೆ ತಿಕ್ನೆಸ್ ಬರ್ತಾ ಹೋಗುತ್ತೆ. ಅದರಿಂದ ಗೋಡಂಬಿ ಹಾಕಿದ್ದೀವಿ ಮತ್ತು ಕೊಬ್ಬರಿ ಹಾಕಿದ್ದೀವಲ್ವ. ನೋಡಿ, ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇನ್ನೂ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಅದರಿಂದ ಇನ್ನೂ ಸ್ವಲ್ಪ ನಾನು ಖಾರದ ಪುಡಿನ ಹಾಕಿದ್ದೀನಿ. ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಉದ್ದುದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು. ನಂತರ ಮುಚ್ಚಳ ಮುಚ್ಚಿ ಮತ್ತೊಂದು 5 ವಿಸಲ್ ಇದನ್ನು ಕೂಗಿಸ್ಕೊಂಬಂದರೆ ಸಿಂಪಲ್ಲಾಗಿರುವ ಮಟನ್ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಮತ್ತೊಂದು 5 ವಿಸಲ್ ಆಗಿದೆ. ಈಗ ಲಿಡ್ ಕೂಡ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ ಕೂಡ ಯಾವ ರೀತಿಯಾಗಿ ಬಿಟ್ಟಿದೆ ಅಂತ. ಮತ್ತು ಜಾಸ್ತಿ ಕೂಡ ಎಣ್ಣೆ ಇದಕ್ಕೆ ಹಾಕಿಲ್ಲ ನಾವು, ಯಾಕಂದರೆ ಇಲ್ಲಿ ಮಟನ್ ಇಲ್ಲಿ ಇದಿತ್ತಲ್ಲ, ಚರ್ಬಿ ಇತ್ತಲ್ಲ, ಅದು ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದರಿಂದ ಸಿಂಪಲ್ಲಾಗಿ ನೋಡಿ, ಈ ರೀತಿ ನೀವು ಕೂಡ ಮಟನ್ ಅಥವಾ ಚಿಕನ್ ಅಥವಾ ವೆಜ್ ಕೂಡ ನೀವು ಈ ರೀತಿಯಾಗಿ ಮಸಾಲೆ ಹಾಕಿ ಮಾಡ್ಕೋಬೋದು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.